ಇವತ್ತು ನೋಡಿ ನಾವು ಅರ್ಥ ಮಾಡ್ಕೊಳ್ಳೋಣ ಲೈಫಲ್ಲಿ ಯಾಕೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ರೈಟ್. ಸೊ ಪ್ರಾಬ್ಲಮ್ಸ್ ಆರ್ ಕಾಮನ್. ನೋಡಿ, ಲೈಫ್ ಇಸ್ ಲೈಕ್ ಅಪ್ ಆ್ಯಂಡ್ ಡೌನ್, ಒಂದೇ ಥರ ಇರೋದಿಲ್ಲ. ಸೊ ಸುಖನೂ ಬರುತ್ತೆ, ಕಷ್ಟನೂ ಬರುತ್ತೆ. ಬಟ್ ಸುಖ ಬಂದಾಗ ಎಲ್ಲರೂ ಆರಾಮಾಗಿರ್ತಾರೆ, ಚೆನ್ನಾಗಿರ್ತಾರೆ, ವಾವ್ ಎಷ್ಟು ಚೆನ್ನಾಗಿದೆ ಲೈಫ್ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಬಟ್ ಪ್ರಾಬ್ಲಮ್ಸ್ ಬಂದಾಗ ಆವಾಗ ಹೇಗೆ ನೋಡ್ತಾರೆ ಜೀವನನ, ಅದು ಅವರ ನಿಜವಾದ ಒಂದು ವ್ಯಕ್ತಿತ್ವ, ಕ್ಯಾರೆಕ್ಟರ್ನ ಗುರುತಿಸುತ್ತೆ. ರೈಟ್. ನೋಡಿ, ಪ್ರಾಬ್ಲಮ್ಸ್ ಏನಕ್ಕೆ ಬರುತ್ತೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಪ್ರಾಬ್ಲಮ್ಸ್ ಬರೋಂಥದ್ದು ನಮ್ಮಲ್ಲಿ ಒಂದು ಬದಲಾವಣೆ ತರಲಿಕ್ಕೆ, ಬೆಳವಣಿಗೆ ತರಲಿಕ್ಕೆ, ನಮ್ಮಲ್ಲಿ ಏನೋ ಒಂದು ಸರಿ ಇಲ್ಲ, ಇದನ್ನ ಕಲೀಲಿ ಅಥವಾ ಇದನ್ನ ತಿದ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಆ ಪ್ರಾಬ್ಲಮ್ಸ್ ನಮಗೆ ಬರುತ್ತೆ. ಬಟ್ ನಾವು ತುಂಬ ಜನ ಲೈಫನ್ನು ನಾವು ಆ ರೀತಿಯಾಗಿ ನೋಡೋದೇ ಇಲ್ಲ. ಪ್ರಾಬ್ಲಮ್ಸ್ ಬಂದಾಗ ಅಯ್ಯೋ ನಂಗೆ ದೇವರು ಕಷ್ಟ ಕೊಟ್ಬಿಟ್ಟ, ಅಥವಾ ನನಗೆ ಯಾಕೆ ಈ ಥರ ಕಷ್ಟ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಬಟ್ ಪ್ರಾಬ್ಲಮ್ಸ್ನ ಪ್ರಾಬ್ಲಮ್ ಅನ್ನೋ ರೀತಿ ನೋಡ್ದಿರಾ, ಇದು ನನಗೆ ಬಂದಿದೆ ಅಂದರೆ ಇದರಿಂದ ನಾನು ಏನು ಕಲಿಬೇಕು, ಅಥವಾ ದೇವ್ರು ನನಗೆ ಏನು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್.